ಬೆಂಗಳೂರಿನಲ್ಲಿ ಕಾಮುಕರ ಕಾಟ, ಮಹಿಳಾ ಟೆಕ್ಕಿ ಜೊತೆ ಬೈಕ್ ಚಾಲಕ ಅಸಭ್ಯ ವರ್ತನೆ, ಯುವತಿಗೆ ಫುಡ್ ಡೆಲಿವರಿ ಬಾಯ್ ಕಾಟ. ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಬರವಿಲ್ಲ. 5-10 ರೂಪಾಯಿ ಉಳಿಸೋ ಜನರ ಚೌಕಾಸಿತನಕ್ಕೂ ಕಡಿಮೆ ಇಲ್ಲ. ಆದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋ ಮುನ್ನ ಜನರು ಜಾಗೃತರಾಗಿರ್ಬೇಕು. ಅದರಲ್ಲೂ ಯುವತಿಯರು, ಮಹಿಳೆಯರು ಎರಡೆರಡು ಬಾರಿ ಯೋಚನೆ ಮಾಡಬೇಕು. ಯಾಕಂದ್ರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಕ್ರೈಮ್ಗಳೇ ಹಾಗಿವೆ. ಮಹಿಳಾ ಟೆಕ್ಕಿಗೆ ಕಾಟ. ಸ್ಥಳ ನಾಗರಬಾವಿ ಅಂಡರ್ ಪಾಸ್. ಇದು ಜನವರಿ 7ರಂದು ನಡೆದಿರುವ ಘಟನೆ. ಪ್ರತಿದಿನ ಕಚೇರಿಗೆ ಕ್ಯಾಬ್ನಲ್ಲಿ ತೆರಳ್ತಾ ಇದ್ದ ಮಹಿಳಾ ಟೆಕ್ಕಿಯೊಬ್ರು ಅವತ್ತು ಕೊಂಚ ಮನಸ್ಸು ಬದಲಿಸಿದ್ರು. ಟ್ರಾಫಿಕ್ ಇದೆ ಅಂತ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ರು. ಬೈಕ್ ಟ್ಯಾಕ್ಸಿ ಮನೆ ಬಳಿ ಬರ್ತಿದ್ದಂತೆ ಬೈಕ್ ಟ್ಯಾಕ್ಸಿಯಲ್ಲಿ ತೆರಳಿದ್ದಾರೆ. ಬೈಕ್ ಚಾಲಕ ಮತ್ತು ತಮ್ಮ ಮಧ್ಯೆ ಬ್ಯಾಗ್ ಅನ್ನ ಅಡ್ಡ ಇಟ್ಟಿದ್ದಾರೆ. ಸ್ವಲ್ಪ ದೂರದವರೆಗೆ ತೆಪ್ಪಗಿದ್ದ ಚಾಲಕ ಮುಂದೆ ಹೋಗ್ತಿದ್ದಂತೆ ವರಸೆ ತೋರೋಕೆ ಶುರು ಮಾಡಿದ್ದಾನೆ. ಇಬ್ಬರ ಮಧ್ಯೆ ಬ್ಯಾಗ್ ಇಟ್ಟಿದ್ರು. ಬೈಕ್ ಚಾಲಕ ಹಿಂದೆ ಹಿಂದೆ ಬರೋಕೆ ಯತ್ನಿಸಿದ್ದಾನೆ. ಅಷ್ಟಕ್ಕೆ ಕುಚೇಷ್ಟೆ ನಿಲ್ಲಿಸದ ಕಿರಾತಕ ಬೈಕ್ ನಾಗರಬಾವಿ ಅಂಡರ್ ಪಾಸ್ ಬಳಿ ಬರ್ತಿದ್ದಂತೆ ಮಹಿಳೆ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನಂತೆ. ತಕ್ಷಣ ಬೈಕ್ ನಿಲ್ಲಿಸುವಂತೆ ಮಹಿಳೆ ಕೂಗಿಕೊಂಡಿದ್ದಾರೆ. ಬೈಕ್ ನಿಲ್ಲಿಸಿದಾಗ ಸ್ಥಳದಲ್ಲಿದ್ದ ಟ್ರಾಫಿಕ್ ಪೊಲೀಸರಿಗೆ ಮಹಿಳೆ ದೂರು ನೀಡಿದ್ದಾರೆ. ಕೊನೆಗೆ 112ಗೆ ಕರೆ ಮಾಡಿ ದೂರು ದಾಖಲಿಸಿದ್ದಾರೆ. ಐಟಿ ಕಂಪನಿಯ ಮಹಿಳಾ ಉದ್ಯೋಗಿ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದಂಥ ಆರೋಪದ ಮೇಲೆ ಬೈಕ್ ಟ್ಯಾಕ್ಸಿ ಚಾಲಕನನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧನ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಆಕೆಯನ್ನು ಅನ್ನಪೂರ್ಣೇಶ್ವರಿ ನಗರದಿಂದ ಮಾನ್ಯತಾ ಟೆಕ್ ಪಾರ್ಕ್ಗೆ ಕರೆದುಕೊಂಡು ಹೋಗುವ ದಾರಿ ಮಧ್ಯದಲ್ಲಿ ನಾಗರಬಾವಿ ಬಳಿ ಆಕೆ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಆ ಕೂಡಲೇ ಅಲ್ಲೇ ಇದ್ದಂತಹ ಟ್ರಾಫಿಕ್ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಟ್ರಾಫಿಕ್ ಪೊಲೀಸರು 112ಗೆ ಕರೆ ಮಾಡಿ ಕೂಡಲೇ ಆ ಮಹಿಳೆಯನ್ನು ಠಾಣೆಗೆ ಹೋಗಿ ದೂರು ಕೊಡಲು ಸೂಚನೆ ಕೊಟ್ಟಂಥ ಕಾರಣಕ್ಕಾಗಿ ಆ ಟೆಕ್ಕಿ ಮಹಿಳೆ ಹೋಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಂಥ ಕಾರಣಕ್ಕಾಗಿ ಟ್ಯಾಕ್ಸಿ ಚಾಲಕನನ್ನು ಬಂಧಿಸಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡಿರುವಂಥದ್ದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕಂಪ್ಲೇಂಟ್, ಮಹಿಳೆ ದೂರು ಬೆನ್ನಲ್ಲೇ ಬೈಕ್ ಚಾಲಕ ಅರೆಸ್ಟ್. ಇನ್ನು ಇನ್ನೊಂದು ಮಹಿಳೆಯು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬೈಕ್ ಟ್ಯಾಕ್ಸಿ ಚಾಲಕ ವಿರುದ್ಧ ಕಂಪ್ಲೇಂಟ್ ಕೊಟ್ಟ ಬೆನ್ನಲ್ಲೇ ಫೀಲ್ಡ್ಗೆ ಇಳಿದ ಪೊಲೀಸರು ಆರೋಪಿ ರೋಹಿತ್ ಅನ್ನ ಬಂಧಿಸಿದ್ದಾರೆ. ಕೊತ್ತನೂರಿನಲ್ಲಿ ಡೆಲಿವರಿ ಬಾಯ್ ಕಿಡಿಗೇಡಿ ಕೃತ್ಯ. ರಸ್ತೆಯಲ್ಲಿ ಯುವತಿಯನ್ನು ತಬ್ಬಿದ ಕಾಮುಕ. ಇದು 3-4 ದಿನಗಳ ಹಿಂದೆ ನಡೆದಿರುವ ಘಟನೆ. ಪಶ್ಚಿಮ ಬಂಗಾಳ ಮೂಲದ ಮುನಿರುದ್ದೀನ್ ಖಾನ್ ಹೆಸರಿಗೆ ಡೆಲಿವರಿ ಬಾಯ್, ಆದ್ರೆ ಮಾಡೋದು ಮಾತ್ರ ಕಿಡಿಗೇಡಿ ಕೃತ್ಯ. ಫುಡ್ ಡೆಲಿವರಿ ಬಾಯ್ ಕಾಟ. ಸ್ಥಳ ಕೊತ್ತನೂರು. ಇನ್ನು ರಸ್ತೆಯಲ್ಲಿ ಹೋಗ್ತಿದ್ದ ಯುವತಿಯನ್ನು ಹಿಂದಿನಿಂದ ಹೋಗಿ ಅಪ್ಪಿಕೊಂಡಿದ್ದಾನೆ. ನಂತರ ಬಟ್ಟೆ ಬಿಚ್ಚಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಯುವತಿ ಕಿರುಚಾಡಿದಾಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸ್ಥಳದಲ್ಲೇ ಬೈಕ್ ಬಿಟ್ಟು ಹೋಗಿದ್ದ ಆರೋಪಿ ಮುನಿರುದ್ದೀನ್ ನಂತರ ಅದನ್ನ ತೆಗೆದುಕೊಂಡು ಹೋಗಲು ತೆರಳಿದ್ದಾನೆ. ಆಗ ಯುವತಿ ಬೈದಿದ್ದು ಯುವತಿ ಮೇಲೆ ಹಲ್ಲೆ ಮಾಡಿದ್ದಾನಂತೆ. ಈ ಕುರಿತು ಕೊತ್ತನೂರು ಪೊಲೀಸ್ ಠಾಣೆಗೆ ಯುವತಿ ದೂರು ನೀಡಿದ್ದು, ಈ ದೂರಿನ ಅನ್ವಯ ಕೇಸ್ ದಾಖಲಿಸಿದ ಪೊಲೀಸರು ಕಾಮುಕ ಡೆಲಿವರಿ ಬಾಯ್ ನನ್ನು ಬಂಧಿಸಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಡೆಲಿವರಿ ಬಾಯ್ ಅನ್ನ ಕೊತ್ತನೂರು ಪೊಲೀಸರು ಬಂಧನವನ್ನ ಮಾಡಿರುವಂಥದ್ದು. ಕಳೆದ 3 ದಿನಗಳ ಹಿಂದೆ ಯುವತಿಯೊಬ್ಬರು ರಸ್ತೆಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿ ಮತ್ತೆ ಆಕೆಯನ್ನು ಫಾಲೋ ಮಾಡಿ ಆಕೆಯನ್ನು ತಬ್ಬಿಕೊಂಡು ಅತ್ಯಾಚಾರಕ್ಕೆ ಯತ್ನಿಸಿದಂಥ ಪ್ರಕರಣದ ಅಡಿಯಲ್ಲಿ ಆರೋಪಿಯನ್ನು ಬಂಧನ ಮಾಡಿರುವಂಥ ಪೊಲೀಸರು ಈಗಾಗಲೇ ಬಂಧಿತ ಆರೋಪಿಯನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಕಾಮುಕರ ವಿರುದ್ಧ ಮಹಿಳೆಯರು ಎಚ್ಚೆತ್ತುಕೊಂಡಿದ್ದರು. ಅಲ್ಲೊಂದು ಇಲ್ಲೊಂದು ಇಂತಹ ಘಟನೆಗಳು ಆಗುತ್ತಲೇ ಇರುತ್ತವೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಇಂಥವರಿಗೆ ಪೊಲೀಸರು ಪಾಠ ಕಲಿಸಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.